ಗೈಸ್ ವೆಲ್ಕಮ್ ಟು ಮೈ ಚಾನಲ್ ಅತಿಕ್ ಟೈಗರ್ ಕಿಂಗ್ ಅಂತ. ಇವಾಗ ಹೊಸ ಗ್ರೌಂಡಲ್ಲಿ ಬಂದಿದ್ದೀನಿ. ಇಲ್ಲಿ ಫುಟ್ಬಾಲ್ ಗ್ರೌಂಡಲ್ಲಿ ಇಲ್ಲಿ ಫಿಲ್ಮ್ ಇಂಡಸ್ಟ್ರಿದು ನಮ್ಮ ಕನ್ನಡ ಆ್ಯಕ್ಟರ್ ಅವರು ಬಂದಿದ್ದಾರೆ. ಇಲ್ಲಿ ಸೈಕಲ್ ಮೂವಿ ಎಲ್ಲ 3-4 ಮೂವಿ ಮಾಡಿದ್ದಾರೆ ಅವರು. ನೋಡೋಣ ಯಾವ ಥರ ಅದು ಫಿಲ್ಮ್ ಇಂಡಸ್ಟ್ರಿನಲ್ಲಿ ಬಂದಿದ್ದಾರೆ ಅಂತ ಕೇಳೋಣ ಅವ್ರ ಬಗ್ಗೆ. ಓಕೆ ಗಾಯ್ಸ್. ಟೈಗರ್ ಕಿಂಗ್ ಹೌದು ಸರ್. ಅದೇ ನಿಮ್ಮ ಮೂವಿ ನೋಡಿದೆ, ಸೈಕಲ್ ಮೂವಿ ಸೂಪರ್ ಚೆನ್ನಾಗಿದೆ ಸರ್. ಬಗ್ಗೆ ಯಾವ ಥರ ನಿಮ್ಮ ಬಗ್ಗೆ ಹೇಳ್ತೀರಾ? ಯಾವ ಥರ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಬಂದಿದ್ದೀರಾ, ಯಾವ ಥರ ಬಂದಿದ್ದೀರಾ ಅಂತ. ಸೊ ಆ್ಯಕ್ಚುಲಿ ನಮ್ಮದು ಜರ್ನಿ, ನಮ್ಮದು ಎಂಟ್ರಿ ಬಂದು 2013. ಆ್ಯಕ್ಚುಲಿ ನಮ್ಮ ತಂದೆ ಕ್ಯಾಮ್ರಾ ರೆಂಟಲ್ ಬಿಸ್ನೆಸ್ ಮಾಡ್ತಾಯಿದ್ದೆ. ಸೊ ಕ್ಯಾಮ್ರಾಗಳನ್ನ ಹಾಕ್ಕೊಂಡು ಜೊತೆಗೆ ಹಂಗೆ ನಾನು ಅಸ್ಟೆಂಟಾಗಿ ಎಲ್ಲ ಕೆಲಸ ಮಾಡಿಕೊಂಡು ಎಲ್ಲ ನನ್ನ ಕ್ಯಾಮ್ರಾಗಳನ್ನ ಹೊತ್ಕೊಂಡು ಓಡಾಡಿ ಲೈಟ್ ಕೆಲಸ ಮಾಡಿ ಪ್ರತಿಯೊಂದೂ ನಾನು ಹಿಂದೆ ಎಲ್ಲ ಕೆಲಸ ಮಾಡಿ ಇವತ್ತು ಆನ್ ಸ್ಕ್ರೀನ್ ಮಾಡ್ತಾಯಿದ್ದೆ. ಅವಾಗೆಲ್ಲ ನನ್ನ ಕಷ್ಟ ಬಿದ್ದಿದ್ದಕ್ಕೆ ಒಂದು ಅನುಭವ ಸಿಕ್ತು, ಎಷ್ಟು ಕಷ್ಟ ಇದೆ ಹಿಂದೆ ಸ್ಕ್ರೀನ್ ಹಿಂದೆ ಮಾಡೋದು. ಸೊ ಈಗ ಆನ್ ಸ್ಕ್ರೀನ್ ಮಾಡುವಾಗ ನನಗೆ ಅಷ್ಟು ಇದು ಅನಿಸಲ್ಲ, ಈಸಿ ಅದು. ಹಿಂದೆ ಮಾಡೋದು ನೋಡ್ತಿರುವಾಗ ನಾವು ಆನ್ ಸ್ಕ್ರೀನ್ ಮಾಡೋದು ತುಂಬ ಈಸಿ, ಯಾಕಂದರೆ ಬರ್ತೀವಿ, ನಮ್ಮ ಟ್ರೀಟ್ಮೆಂಟ್ ಹಂಗೆ ಇರುತ್ತೆ. ಸೊ ನಮ್ಮದೇನು ಭಾರ ಹೊರುವಂಥದ್ದು ಏನಿರಲ್ಲ, ಸೊ ಪ್ರೆಷರ್ ಇರಲ್ಲ. ಸೊ ಎಷ್ಟು ಬೇಕೋ ಬೇರೆ ಶಾರ್ಟ್ಸು ಬೇರೆ ಆರ್ಟಿಸ್ಟ್ ತೊಗೊಳ್ತಾ ಇಲ್ಲ. ನಮ್ಮದು ಅಲ್ಲಿವರೆಗೂ ರೆಸ್ಟ್ ಸಿಗುತ್ತೆ, ಬಟ್ ಟೆಕ್ನಿಷಿಯನ್ಗೆ ರೆಸ್ಟ್ ಸಿಗಲ್ಲ. ಪಾಪ ಅವರೆಲ್ಲ ಏನಂದರೆ ಬೆಳಗ್ಗೆ 6 ಗಂಟೆಯಿಂದ ಬೆಳಗ್ಗೆ ಎದ್ದೇಳ್ತಾರಲ್ಲ, ಆವಾಗಿಂದ ಹಿಡಿದು ಕೊನೆಗೆ ಪ್ಯಾಕಪ್ ಆಗಿ ಮನೆ ಸೇರುವವರೆಗೂ ಅವ್ರದ್ದು ತುಂಬ ಡ್ಯೂಟಿ, ಹೆವಿ ಡ್ಯೂಟಿ ಇರುತ್ತೆ. ಎತ್ಕೋಬೇಕು, ಓಡಾಡಬೇಕು, ಶಿಫ್ಟ್ ಮಾಡಬೇಕು, ಅಲ್ಲೆಲ್ಲ ಇಟ್ಟು ಆ ಜವಾಬ್ದಾರಿ ಇರುತ್ತೆ. ನಮ್ಮದೆಲ್ಲ ಹಂಗಿಲ್ಲ. ನಮ್ಮದೊಂದು ಬರ್ತೀವಿ, ಆ್ಯಕ್ಟ್ ಮಾಡ್ತೀವಿ, ಮತ್ತೆ ಹೋಗ್ತೀವಿ. ಬಟ್ ನಮ್ದು ಏನಿರುತ್ತೆ ಅಂದರೆ ನಮ್ಮ ಫಿಸಿಕಲ್ಲು ಪ್ರಿಪ್ರೇಷನಲ್ಲಿ ನಮ್ಮ ಕಷ್ಟಪಡ್ತೀವಿ, ನಮ್ಮ ಗ್ಲ್ಯಾಮರ್ ಮೇಂಟೈನ್ ಮಾಡೋಕ್ಕೆ, ನಮ್ಮ ಫಿಸಿಕ್ಕು ಎಲ್ಲೂ ಹೊಟ್ಟೆ ಬರದೇ ಇರೋರಿಗೆ. ಸೊ ಈ ಡೈಟಲ್ಲಿ ನಾವು ಅಲ್ಲಿ ಸ್ಯಾಕ್ರಿಫೈಸ್ ಆಗ್ತೀವಿ. ಇವರೆಲ್ಲ ಕೆಲವೊಬ್ರು ಆರ್ಡಿನರಿ, ನೀವೆಲ್ಲ ಗೋಬಿ ಮನುಷ್ಯರೆಲ್ಲ ತಿಂದುಬಿಡ್ಬೋದು, ನಾವೆಲ್ಲ ತಿನ್ನೋಕ್ಕಾಗಲ್ಲ. ಯಾಕಂದರೆ ಸೊ ನಮ್ಮ ಬಾಡಿನೇ ನಮಗೆ ಬಂಡವಾಳ. ಸೊ ನಮ್ಮ ನೋಡಿ ಜನ ಮೇಂಟೈನ್ ಮಾಡ್ತಾರೆ. ಮೇಂಟೈನ್ ಮಾಡಲೇಬೇಕು ಎಲ್ಲ ಆರ್ಟಿಸ್ಟ್. ಇವನ್ ಸೀನಿಯರು ಈಗ ತಂದೆ ರೋಲ್ ಮಾಡೋರು ಮೇಂಟೈನ್ ಮಾಡ್ತಿರ್ತಾರೆ. ನಾವೇ ಬರೀ ಹೀರೋಗಳು ಅಂತಲ್ಲ, ಸೊ ಪ್ರತಿಯೊಬ್ಬರು ಮೇಂಟೈನ್ ಮಾಡ್ತಾರೆ ಆರ್ಟಿಸ್ಟ್. ಯಾಕಂದರೆ ಅವ್ರಿಗೆ ಫಿಟ್ನೆಸ್ಸೇ ಬಂಡವಾಳ. ಯಾಕಂದರೆ ಯಾವ ಥರ ಸೀನ್ ಬರುತ್ತೆ ಹೇಳೋಕ್ಕೆ ಬರೋಲ್ಲ. ಅವನು ಎದುರು ಬೀಳಬೇಕಾಗುತ್ತೆ ಒಂದೊಂದು ಸರಿ. ಫೈಟ್ ಅಂತ ಬಂದಾಗ ಬರೀ ಹೀರೋ ಜೊತೆ ಅಷ್ಟೇ ಇರೋಲ್ಲ, ದೊಡ್ಡ ದೊಡ್ಡವರು ತಂದೆ ಅವ್ರ ಜೊತೆಗೂ ಒಂದಿರುತ್ತೆ. ಅವಾಗ ಬೀಳಬೇಕಾದ್ರೆ ಇದು ಮಾಡಬೇಕಾದ್ರೆ ಬಾಡಿ ಫಿಟ್ ಇದ್ದರೆ ತಾನೇ ಅವ್ರಿಗೆ. ಸೊ ಹೀಗಾಗಿ ಫಿಟ್ನೆಸ್ಸು ಮೇನ್ ನಮಗೆ. ಅದೇ ಅಲ್ಲಿ ಹಾರ್ಡ್ ವರ್ಕ್ ಜಾಸ್ತಿ. ಅದು ಬಿಟ್ಟರೆ ನಮಗೆ ಅಲ್ಲಿ ಇದರಲ್ಲಿ ಶೂಟಿಂಗ್ ಸೆಟ್ಟಲ್ಲಿ ಏನಂತ ಇದಿರಲ್ಲ. ಸೊ ಬಟ್ ಇದರಿಂದ ಟ್ಯಾಲೆಂಟ್ ಅದು ಭಾಳ ಇದೆ. ಯಾಕಂದರೆ ಅದು ಗಾಡ್ ಗಿಫ್ಟು ನಮಗೆ. ಯಾಕಂದರೆ ನಾವು ಅಲ್ಲಿ ಹೋಗ್ತೀರಾ? ಹೌದು ಅಫ್ಕೋರ್ಸ್. ಅದು ಇಲ್ಲಾಂದರೆ ಯಾವುದು ಹೆಸರು ಮಾಡೋಕ್ಕಾಗಲ್ಲ. ಸೊ ನಾವು ಟ್ರೈ ಮಾಡ್ತಾ ಇದ್ದೀವಿ ಸರ್ ಆ್ಯಕ್ಟಿಂಗಿಗೆ ನಾವು ಆ್ಯಕ್ಟಿಂಗ್ಗೆ ಇದು ಮಾಡ್ತಾ ಇದ್ದೀನಿ. ಸ್ವಲ್ಪ ನೀವು ರೆಫರ್ ಮಾಡಿದ್ರೆ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಸರ್ಕಲಲ್ಲಿ ನಾವು ಪ್ರೊಡಕ್ಷನ್ ಯಾವುದೇ ಮಾಡ್ತಾಯಿದ್ರು ಹೇಳ್ತೀವಿ, ಟಚಲ್ಲಿ ಮಾಡೋಣ. ಯಾಕಂದರೆ ಒಬ್ಬರಿಂದ ಏನಾಗಲ್ಲ. ಅಪೋಸಿಟ್ ಬೇಕು. ಒಬ್ಬ ಹೀರೋ ಬೆಳಿಬೇಕಂದ್ರೂ ಅಪೋಸಿಟ್ ವಿಲನ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾಗಲೇ ಬೆಳೆಯೋದು. ಅಂದರೆ ಎಲ್ಲರೂ ಪ್ಲೇ ಏನೊಂದು ಆ ಸೀನಲ್ಲಿ ಯಾರ್ಯಾರು ಆರ್ಟಿಸ್ಟು ಎಲ್ಲರೂ ಅವರು 100% ಪರ್ಫಾರ್ಮ್ ಮಾಡಿದಾಗಲೇ ನಮ್ಮ ಸಿನಿಮಾ ಗೆಲ್ಲೋದು. ಒಬ್ಬನೇ ಚೆನ್ನಾಗಿ ಮಾಡಿಬಿಟ್ಟು ಅದು ಇನ್ನೊಬ್ಬ ಸರಿ ಮಾಡಿದೆ ಅಂದರೆ ಪರ್ಫೆಕ್ಟ್ ಟ್ಯಾಲೆಂಟ್ ಇದ್ರೆ ಸರ್ ಎಲ್ಲ ಮೂವಿ ಎಲ್ಲ ಸೂಪರ್ ಹೋಗುತ್ತೆ. ಕರೆಕ್ಟ್. ಒಳ್ಳೆ ಟ್ಯಾಲೆಂಟ್ ಮಾತು ಎಲ್ಲ ಚೆನ್ನಾಗಿದ್ರೆ ಒಳ್ಳೆ. ಆಮೇಲೆ ಎಲ್ಲ ಬರೀ ಆರ್ಟಿಸ್ಟ್ ಮೇಲಲ್ಲ, ಪ್ರತಿಯೊಂದೂ ಅದೇ ಒಬ್ರದ್ದು ಎಫರ್ಟ್. ವಿಲನ್ ಇರಲಿ, ಸೈಡ್ ಆ್ಯಕ್ಟರ್ ಇರಲಿ, ಯಾರಾದರೂ ಇರಲಿ, ಒಳ್ಳೆ ಟ್ಯಾಲೆಂಟ್ ಇದ್ದರೆ ಒಳ್ಳೆ ಅವ್ರು ಬೆಳೀತಾರೆ. ಒಳ್ಳೆ ಟ್ಯಾಲೆಂಟ್ ಇದ್ದಾಗ ಒಬ್ಬ ಆರ್ಟಿಸ್ಟ್ ಬೆಳೀತಾರೆ. ಬಟ್ ಏನಂದರೆ ಸಿನಿಮಾ ಗೆಲ್ಲಬೇಕು ಅಂತ ಬಂದಾಗ ಡೈರೆಕ್ಟ್ರು, ಪ್ರೊಡ್ಯೂಸರು ಎಲ್ಲರೂ ಸ್ಟ್ರಾಂಗ್ ಆಗಿರ್ಬೇಕು. ಅವಾಗಲೇ ಒಂದು ಸಿನಿಮಾ ಗೆಲ್ಲಕ್ಕಾಗತ್ತೆ. ಆ್ಯಕ್ಚುಲಿ ನಾವು ನಮ್ಮೊಬ್ಬರದ್ದು ಸ್ವಾರ್ಥ ನೋಡಬಾರ್ದಲ್ಲಿ. ಈಗ ನಾವು ಸೆಟ್ಟಲ್ಲೂ ಅವನೇನಾದ್ರು ಒಂದು ಮಿಸ್ಟೇಕ್ ಆದರೆ ಒಂದು ಮಾತು ಹೋಗಿ ಹೇಳ್ಬೇಕು. ಈಗ ನಾನು ಒಂದು ಬೇರೆ ಭಾಷೆಯಲ್ಲಿ ಒಂದು ಸಿನಿಮಾ ಮಾಡೋಕ್ಕೆ ಹೋದೆ. ಅವರೆಲ್ಲ ತುಂಬ ಸೀನಿಯರ್ ಆ್ಯಕ್ಟರ್ಸ್.
ಹೌದು. ಬಟ್ ನಾನು ಅಲ್ಲಿ ಹೊಸಬ ಇದ್ದಾಗ ಅವ್ರು ನನಗೆ ತಿದ್ದು ಹೇಳಿದರು, ಇಲ್ಲಪ್ಪ ನೀನು ಹಿಂಗೆ ಬಾ, ಈ ಪೊಸಿಷನ್ ಈ ಥರ ಲುಕ್ ಕೊಡು, ಅವಾಗ ನಾನು ನಿಮ್ಗೆ ಆ ಕಾಂಟ್ರೋಲ್ ಡೈಲಾಗ್ ಹೇಳ್ತೀನಿ, ಅವಾಗ ನೀನು ಸ್ಟಾರ್ಟ್ ಮಾಡು. ಸೊ ಈ ಥರ ಅವರು ನಮ್ಮ ಜೊತೆಗೆ ಜೆಲ್ ಆದಾಗ ಅವಾಗ ನಂದು ಚೆನ್ನಾಗಿ ಬರುತ್ತೆ, ಅವ್ರದ್ದು ಚೆನ್ನಾಗಿ ಬರುತ್ತೆ. ಬಟ್ ಅಲ್ಲಿ ನಾನೇ ಕೇಳಬೇಕು, ನಮ್ಮದು ಕೆಲಸನೇ ಅಲ್ಲ, ಅದು ಡೈರೆಕ್ಟ್ರ್ ಹೇಳೋದು ಅಂತ ಸುಮ್ಮನೆ ಆಗೋಲ್ಲ. ಅದು ಗೊತ್ತಿರೋಷ್ಟು ನಾವು ಅಲ್ಲಿ ಮಿಕ್ಸಪ್ ಆಗಿ ಇದು ನಮ್ಮದೇ ಸಿನಿಮಾ ಅನ್ನೋ ಥರ ನಾವು ಅಲ್ಲಿ ಬೆರಿಬೇಕಾಗುತ್ತೆ. ಹೌದು ಸರ್, ನಮ್ಮೆಲ್ಲ ಫ್ರೆಂಡ್ಸಿಗೆ ಹೇಳ್ತೀನಿ, ಸರ್ದು ಎಲ್ಲ ಮೂವಿ ನೋಡಿ, ಎಲ್ಲ ಸೈಕಲ್ ಮೂವಿ ಎಲ್ಲ ಮೂವಿ. ಸೈಕಲ್ ಸಿಂಧೂರ ಅಂತ ಮಾಡಿದೆ, ಆಮೇಲೆ ಸ್ಟೂಡೆಂಟ್ಸ್ ಅಂತ ಮಾಡಿದೆ, ಗಡಿಯಾರ ಅಂತ ಒಂದು ಮಾಡಿದ್ದೀನಿ, ಚರಂತಿ ಅಂತ ಮಾಡಿದ್ದೀನಿ, ಸೈಕಲ್ ಈಗ ರೀಸೆಂಟಾಗಿ ಇನ್ನೊಂದು ಹಿಂದಿ ಫಿಲ್ಮ್ ಮಾಡ್ತಾಯಿದ್ದೀನಿ. ಸೊ ದಯಮಾಡಿ ನೋಡಿ ನೋಡಿ ನಮ್ಮ ಸರ್ದು ಮೂವಿ ರಿಲೀಸ್ ಆಗುತ್ತೆ, ಹಿಂದಿ ಮೂವಿ ರಿಲೀಸ್ ಮಾಡ್ತಾರಂತೆ ಸರ್. ಎಲ್ಲ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಖಂಡಿತ ನಿಮ್ಮದು ಇದೇ ಥರ ಪ್ರತಿಯೊಬ್ಬರದು ಇಂಟರ್ವ್ಯೂ ಮಾಡಿ. ಸೊ ಎಷ್ಟೋ ಜನಕ್ಕೆ ಮೀಡಿಯಾ ಇರಲ್ಲ ಬೆಳಕಿಗೆ ಬರೋಕ್ಕೆ, ಸೊ ಮಾಡಿ ಎಲ್ಲರನ್ನೂ ಬೆಳೆಸಿ ಅಂತ ನಾನು. ಯಾಕೆಂದರೆ ಸರ್ ನಮಗೆ ಜಾಸ್ತಿ ಕನ್ನಡ ಬರಲ್ಲ, ಎಷ್ಟು ಬರುತ್ತೆ ನಾವು ಟ್ರೈ, ಅದು ನನಗೆ ಗೊತ್ತಾಯಿತು, ನಾನು ಟ್ರೈ ಮಾಡ್ತಾ ಇದ್ದೀನಿ. ರೇಟ್ ಯಾರು ಮಾಡಲ್ಲ ರೀ, ಈಗ ನೀವು ಮಾಡ್ತಿದ್ರೆ ಅಪ್ರಿಷಿಯೇಟ್ ಮಾಡಬೇಕು. ಎಷ್ಟೋ ಜನ ಸುಮ್ಮನೆ ಮನೇಲಿ ಮಲಗಿದವ್ರು ಇದ್ದಾರೆ ಆರಾಮಾಗಿ. ಅದಲ್ಲ, ನೀವು ಏನೇ ಒಂದು ಪ್ರಯತ್ನ ಮಾಡೋ, ನನಗೆ ಯಾವತ್ತು ಹೇಳ್ತೀನಿ, ಯಾರು ಕೆಲಸ ಯಾರು ಮಾಡ್ತಾರೋ ಅವ್ರಿಗೆ ತುಂಬ ರೆಸ್ಪೆಕ್ಟ್ ಕೊಡ್ತೀನಿ. ಯಾಕಂದರೆ ಈಗಿನ ಕಾಲದಲ್ಲಿ ಜನ್ರೇಷನಲ್ಲಿ ಆರಾಮಾಗಿ ಕೂತು ಎಂಜಾಯ್ ಮಾಡಿಕೊಂಡು, ಸುಮ್ಮನೆ ಬೈಕ್ ತೊಗೊಂಡು ರೈಡ್ ಮಾಡಿಕೊಂಡು ಅಲ್ಲಿ ಟ್ರಿಪ್ ಹೋದೆ ಎಂಜಾಯ್ ಮಾಡಿದೆ ಅನ್ನೋದೇ ಜಾಸ್ತಿ. ಹಾರ್ಡ್ ವರ್ಕ್ ಮಾಡಲ್ಲ ಈಗ, ಈ ಜನ್ರೇಷನ್ ಹಂಗೆ ಆಗ್ಬಿಟ್ಟಿದೆ. ಬಟ್ ಅದರಲ್ಲಿ ಈಗ ಯಾರು ವರ್ಕ್ ಮಾಡಿ ಸೀರಿಯಸ್ ಆಗಿ ಅವರ ಒಂದು ಪ್ರೊಫೆಷನಲ್ಲಿ ಸೀರಿಯಸ್ ಆಗಿರ್ತಾರೆ, ಅವ್ರು ನನಗೆ ಭಾಳ ಖುಷಿ. ಯಾಕಂದರೆ ಅವ್ರಿಗೆ ಇದೆ ಅಲ್ಲ, ಯಾಕಂದ್ರೆ ಅದೇ ಮುಂದೆ ಬರೆಯೋದು. ಸೊ ಒಳ್ಳೆಯದಾಗಲಿ ಸರ್. ಮತ್ತೊಮ್ಮೆ ನಾನು ಇಂಟ್ರೊಡಕ್ಷನ್ ಕೊಡ್ತೀನಿ. ನನ್ನ ಹೆಸರು ಸಚಿನ್ ಪುರೋಹಿತ್, ಫಿಲ್ಮ್ ಆ್ಯಕ್ಟರು, ಡೈರೆಕ್ಟರು, ಪ್ರೊಡ್ಯೂಸರು ಆಗಿದ್ದೇನೆ. ಸೊ ದಯಮಾಡಿ ಎಲ್ಲ ಕನ್ನಡ ಸಿನಿಮಾಗಳನ್ನ ನೋಡಿ. ಸೊ ನೀವು ನೋಡಿದಾಗಲೇ ನಾವುಗಳೆಲ್ಲ ಬೆಳೆಯೋದು. ನೋಡಿ ಸರ್, ಎಲ್ಲರಿಗೆ ಶೇರ್ ಮಾಡ್ತೀನಿ. ನಾವು ಫ್ರೆಂಡ್ಸ್ ಎಲ್ಲ ಇದ್ದಾರೆ, ಅವ್ರಿಗೆಲ್ಲ ಹೇಳ್ತೀನಿ, ಅವ್ರಿಗೆ ಫ್ರೆಂಡ್ಸ್ಗೆ ಎಲ್ಲ ನಿಮ್ಮ ಮೂವಿ ನೋಡಲಿ ಅಂತ. ನಿಮ್ಮಂತ ಅಲ್ಲ, ಎಲ್ಲ ಕನ್ನಡ ಮೂವಿ ನೋಡಲೇಬೇಕು ಸರ್. ಇಷ್ಟಿದೆಯಲ್ಲ ಸರ್, ಖಂಡಿತ. ಥ್ಯಾಂಕ್ ಯು ಸರ್. ಮೂವಿ ಹೀರೋ ಜೊತೆ ನಾವು ಹೋಗ್ತಾ ಇದ್ದೀನಿ ಅವ್ರ ಆಫೀಸ್ಗೆ. ನೋಡೋಣ ಯಾವ ಥರ ಕಂಟೆಂಟ್ ಸಿಗುತ್ತೆ ಅಲ್ಲಿ, ಅವ್ರು ಯಾವ ಥರ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಬಂದಿದ್ದಾರೆ, ಹೋಗೋಣ. ಇದು ಪ್ರೋಹಿತ್ ಸರ್ ಆಫೀಸ್ ಇದು. ಇದೇ ಸೇಮ್ ಸೈಕಲ್ ಮೂವಿನಲ್ಲಿ ಮಾಡಿರೋದು ಅವರು. ಸಚಿನ್ ಪುರೋಹಿತ್ ಸರ್ ಇಲ್ಲೇ ಆಫೀಸ್ ಕ್ಯಾಬಿನ್ ಇಲ್ಲೇನಾ. ಇದೇ ಮೂವಿನಲ್ಲಿ ಸಚಿನ್ ಪುರೋಹಿತ್ ಸರ್, ಇದು ಸೈಕಲ್ ಮೂವಿನಲ್ಲಿ ಅವ್ರು ಮಾಡಿರೋದು ನೋಡಿ. ಇದೇ ಸೈಕಲ್, ತುಂಬ ಚೆನ್ನಾಗಿದೆ ಸೈಕಲ್ ಇದು. ಇದೇ ಮೂವಿನಲ್ಲಿ, ಎಲ್ಲ ಮೂವಿ ಇದೇ ಸೈಕಲಲ್ಲಿ ಮಾಡಿದ್ದಾರೆ ಸಚಿನ್ ಪುರೋಹಿತ್ ಸರ್. ಜೈ. ಇಲ್ಲ ಆಫೀಸ್ಗೆ ಬಂದಿದ್ದೀವಿ ನಾವು. ಇದೇ ಮೂವಿ ಸೈಕಲ್ ಸರ್ ಇದು. ಎಸ್, ಸೈಕಲ್ ಸಿನಿಮಾದಲ್ಲಿ ಯೂಸ್ ಮಾಡಿರೋಂಥ ಇದು ಸೈಕಲ್. ಇದೇ ಸೈಕಲ್ ಧನ್ನು ಅಂತ ಹೆಸರಿಟ್ಟಿರ್ತೀನಿ. ಸೊ ಇಡೀ ಮೂವಿ ಇದೇ ಹೀರೋಯಿನ್ ಆ್ಯಕ್ಚುಲಿ ಇದೆ. ಅವರು ಹೀರೋಯಿನ್ ನನ್ನ ಸಿನಿಮಾದ್ದು. ಸೊ ಅದಕ್ಕೆ ಅಂತ ನಾನು ಕೊಂಡ್ಕೊಂಡಿದ್ದೆ, ಪರ್ಚೇಸ್ ಮಾಡಿದ್ದೆ ಸಿನಿಮಾಗೆ ಅಂತೇಳಿ. ಸೊ ಇವತ್ತು ಇದು ನಾನು ಯಾವಾಗಾದ್ರೂ ಯೂಸ್ ಮಾಡ್ತಾ ಇರ್ತೀನಿ, ಸೈಕ್ಲಿಂಗ್ ಮಾಡ್ಬೇಕು ಅನ್ಸಿದಾಗ ತಗೊಂಡು ಹೋಗ್ತೀನಿ. ಸೊ ಇನ್ನು ಯಾವತ್ತು ಮೆಮೊರಿ ಇವತ್ತು ಅದಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಯಾಕಂದ್ರೆ ಆ ಸಿನಿಮಾದಲ್ಲಿ ಇದೊಂದು ದೊಡ್ಡ ಕ್ಯಾರೆಕ್ಟರ್ ಇದು. ಸೊ ಹಿಂಗಾಗಿ ನೆನಪಿಗೆ ಅಂತ ಇಲ್ಲೇ ನಿಲ್ಸಿರ್ತೀನಿ. ಆಫೀಸರ್? ಎಸ್, ಆಫೀಸ್. ಎಸ್ ಪ್ಲೀಸ್ ಸರ್, ತಗೊಳ್ಳಿ ನೀರು. ಕುಡಿ ಸರ್ ನೀವು. ಮತ್ತೆ
ಆಯ್ತಾ? ಸೈಕಲ್ ಈ ಚೈನ್ ಹಾಕಿರೋದು ಅನ್ಸುತ್ತೆ. ಸರ್, ಇವಾಗ ನೀವು ಹೊಸ ಫಿಲ್ಮ್ ಇಂಡಸ್ಟ್ರಿಗೆ ಬಂದಿದ್ದೀರಾ. ನೀವು 4 ಮೂವಿ ಮಾಡಿದ್ದೀರಾ. 4 ಮೂವಿನಲ್ಲಿ ನೀವು ಯಾವ ಇಷ್ಟ ನಿಮಗೆ ಕಾಣಿಸುತ್ತೆ ಸರ್? ಮೂವಿ ಚೆನ್ನಾಗಿರೋದು ಇನ್ನೊಂದು ಈಗ ನನಗೆ ಹೆಂಗೆ ನೋಡಿದ್ರೆ ಎಲ್ಲ 4 ಮೂವಿನೂ ಒಂಥರ ಡಿಫ್ರೆಂಟ್ ಆಗಿ ರೋಲ್ ಮಾಡಿದ್ದೀನಿ. 3 ಮೂವಿನಲ್ಲಿ ಯಾವ್ದು ಬೆಸ್ಟ್ ಅಂತ? ಅಫ್ಕೋರ್ಸ್ ಫಸ್ಟ್ ಸಿನಿಮಾ ಬೆಸ್ಟ್. ನಮಗೆ ತುಂಬ ಕಲಿಯಕ್ಕೆ ಸಿಕ್ತು. ಸೊ ನಮ್ಗೆ ಒಂಥರ ಹೊಸ ಎಕ್ಸ್ಪೀರಿಯನ್ಸು. ಯಾವತ್ತು ಫಸ್ಟ್ ಟೈಮ್ ಫ್ಲೈಟ್ ಹತ್ತೋರಿಗೆ ತುಂಬ ಎಕ್ಸೈಟ್ಮೆಂಟ್ ಇರುತ್ತೆ, ಬಟ್ ಸೆಕೆಂಡ್ ಟೈಮ್ ಅಷ್ಟು ಇರಲ್ಲ. ಹಂಗೆ ಯಾವುದೇ ಆಗಲಿ ನಾವು ಫಸ್ಟ್ ಸಿನಿಮಾ ಮಾಡ್ಬೇಕಾದ್ರೆ ತುಂಬ ಒಂಥರ ಖುಷಿ, ಎಕ್ಸೈಟ್ಮೆಂಟ್ ಅದೇ ಬೇರೆ. ಸೆಕೆಂಡ್ ಸಿನಿಮಾ ಅಂತ ಬಂದಾಗ ಆಲ್ರೆಡಿ ಫೇಸ್ ಮಾಡಿರ್ತೀವಿ, ರಿಲೀಸ್ ಆಗಿರ್ಬೋದು, ಆ ಒಂದು ಇದು ಎಲ್ಲ ಗೊತ್ತಿರುತ್ತೆ ಮುಂಚೆನೆ. ಬಟ್ ಎಲ್ಲ ಹೊಸದು ಅಂತ ಬಂದಾಗ ಅಫ್ಕೋರ್ಸ್ ಫಸ್ಟ್ ಸಿನಿಮಾ ನನ್ನದು ಫೇವ್ರೇಟ್ ಅಂತ ಆಗುತ್ತೆ. ಇವಾಗ ಹೌದು ಸರ್. ಇವಾಗ ನೆಕ್ಸ್ಟ್ ಮೂವಿ ಯಾವಾಗ ಮಾಡ್ತಾ ಇದ್ದೀರಾ ಸರ್? ನೆಕ್ಸ್ಟ್ ಮಾಡ್ತಾ ಇದ್ದೀನಿ. ಅದು ಎಲ್ಲ ಪ್ಯಾನ್ ಇಂಡಿಯಾ, 4 ಲ್ಯಾಂಗ್ವೇಜು, ಮೇನ್ ಹಿಂದಿ ಮಾಡ್ತಾರೆ. ಅದೇ ಸರ್, ನೀವು ಪ್ರಮೋಷನ್ ಮಾಡುವಾಗ ನಮಗೆ ಸ್ವಲ್ಪ ರೆಕಾರ್ಡ್ ಮಾಡಿ, ಪ್ರಮೋಷನ್ ಮಾಡ್ತೀವಿ. ನೀವು ಕೇಳೋದ್ರಿಂದ ನಾವೇ ಮುಂಚೆ ಹೇಳ್ತೀವಿ. ನೀವು ಪ್ರಮೋಷನ್ ಮಾಡ್ತೀವಿ ಸರ್, ನಮ್ಗೆ ಹೇಳಿದ್ರೆ ನಾವು ಬಂದು ಪ್ರಮೋಷನ್ ಮಾಡ್ತೀನಿ. ಪ್ರಮೋಷನ್ ಮಾಡಿ ನಿಮ್ಮ ಎಲ್ಲರೂ ಗುಡ್. ಬಟ್ ಈಗ ನೋಡಿ, ನಿಮ್ಮ ಕಡೆಯಿಂದ ಎಷ್ಟು ಜನ ಬಂದ್ರು ಅದು ನನಗೆ ಒಂಥರ ಗಿಫ್ಟೇ. ಯಾಕಂದರೆ ತುಂಬ ಫೇವರ್. ನಾನು ಏನೂ ಕೇಳಲ್ಲ. ಏನೇನಂದರೆ ಸಿನಿಮಾ ಬಂದು ನೋಡಿದರೆ ನಮ್ಗೊಂದು ನೀವು ಒಂಥರ ಗೋಲ್ಡ್ ಕೊಟ್ಟಷ್ಟು ಖುಷಿ. ಹೌದು ಸರ್. ಯಾಕಂದರೆ ಅದೇ ಅಲ್ವಾ, ಯಾಕಂದರೆ ಎಷ್ಟೆಲ್ಲ ಕಷ್ಟಪಟ್ಟಿದ್ದು ನೋಡಿದಾಗಲೇ ಅದಕ್ಕೆ ನಮಗೆ ಖುಷಿ ಆಗೋದು. ಅದೇ ಸರ್, ಏನಾದರೂ ಅದರ ಮೂವಿನಲ್ಲಿ ಸರ್, ನಿಮ್ಮದು ಹಿಂದಿ ಬರುತ್ತಲ್ಲ ಮೂವಿ, ಅದರಲ್ಲಿ ಏನಾದರೂ ಚಿಕ್ಕದು ರೋಲ್ ಏನಾದರೂ ಆ್ಯಕ್ಟಿಂಗ್ದು ಇದ್ರೆ ನಮಗೆ ಹೇಳಿ ಸರ್. ನಾವು ಒಳ್ಳೆ ಆ್ಯಕ್ಟಿಂಗ್ ಮಾಡ್ತೀನಿ, ಬಟ್ ನಮಗೆ ಜಾಸ್ತಿ ಕನ್ನಡ ಬರಲ್ಲ. ಬಟ್ ಎಷ್ಟು ಬರುತ್ತೆ ಹಿಂದಿ ಚೆನ್ನಾಗಿ ಮಾತಾಡ್ತೀವಿ. ಅವರು ನಾವು ಹಿಂದಿನೇ ನಿಮಗೆ ಇನ್ನೂ ಬೇಗ ರೆಫರ್ ಮಾಡಿ ನಾವು ಆ್ಯಕ್ಟಿಂಗ್ ಮಾಡ್ತೀವಿ ಸರ್ ಮೂವೀಸ್ನಲ್ಲಿ. ಖಂಡಿತ ಓಕೆ ಸರ್, ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ಟಚ್ಚಲ್ಲಿ ಟಚ್ಚಲ್ಲಿ ಇರ್ತೀನಿ ಸರ್. ಯಾವಾಗ ಸಪೋರ್ಟ್ ಹಿಂಗೆ ಇರಲಿ. ಯಾವಾಗ ರಿಲೀಸ್ ಡೇಟ್ ಯಾವಾಗ ಇರುತ್ತೆ ಸರ್? ಯಾವುದು ಮೂವೀಸು ಇಲ್ಲ, ಈಗ ದೊಡ್ಡ ಮನೆ ಸೊಸೆ ಫಸ್ಟ್ ಆಗುತ್ತೆ ಕಂಪ್ಲೀಟ್ ಆಗಿ. ಇನ್ನೂ ಸ್ವಲ್ಪ ಬ್ಯಾಲೆನ್ಸ್ ಇದೆ ಪೋಸ್ಟ್ ಪ್ರೊಡಕ್ಷನ್. ಸೆನ್ಸಾರ್ ಆಯ್ತು ಅಂದರೆ ರಿಲೀಸ್ ಮಾಡ್ತೀವಿ. ಪ್ರಮೋಷನ್ಗೆ ನಮಗೆ ಹೇಳಿ ಸರ್, ಅವಾಗ ಬಂದು ಖಂಡಿತ ಮಾಡ್ತೀನಿ. ಖಂಡಿತ ಹೇಳ್ತೀನಿ. ಫ್ರೆಂಡ್ ಎಲ್ಲರೂ ಇದ್ದಾರೆ, ಬಂದು ಖಂಡಿತ ನಿಮ್ಮ ನಂಬರ್ ಸೇವ್ ಮಾಡಿದ್ದೀನಿ. ಓಕೆ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಎಲ್ಲ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಖಂಡಿತ.